ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೈಟೇ ದೇವರಿಗೆ ಸೀರೆ ಎಲ್ಲ ಕಳಶಿ ಕುಡಿಸಿ ರೆಡಿ ಮಾಡಿದ್ದೆ. ಬೆಳಗಿನ ಜಾವ 3 ಗಂಟೆಗೆ ಎದ್ದು ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿಕೊಂಡು ಬಂದು ಫಸ್ಟು ದೇವ್ರ ಮನೆಗೆ ದೀಪ ಹಚ್ಚಿ ಅರಿಶಿಣದಿಂದ ಗಣಪತಿನ ರೆಡಿ ಮಾಡಿಕೊಂಡು ಅಕ್ಷತೆ ಎಲ್ಲ ರೆಡಿ ಮಾಡಿಕೊಂಡು ಕಳಶಕ್ಕೆ ಹಾಕಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲ ಹಾಕಿ ಅದ್ರ ಜೊತೆ ಅರಿಶಿಣ ಕುಂಕುಮ ಅಕ್ಷತೆನೂ ಹಾಕಿ ಬೆಳ್ಳಿಕಾಯಿನಿದ್ರೆ ಒಂದು ಹಾಕಿ ಎಲೆಗಳನ್ನ 9 ಮಾವಿನ ಎಲೆ ಇಟ್ಬಿಟ್ಟು ತೆಂಗಿನಕಾಯಿಗೆ ಅರಿಶಿಣ ಕುಂಕುಮ ಇಟ್ಟು ಆಮೇಲೆ ಮುಖವಾಡ ಇಟ್ಟು ದೇವ್ರನ್ನ ರೆಡಿ ಮಾಡಿಕೊಂಡು ಎಲೆ ಕಳಶ ಕೂಡ ವಾರಕ್ಕೊಂದ್ಸಲ ಇಡ್ತೀವಲ್ಲ ಎಲೆ ಕಳಶ ಕೂಡ ರೆಡಿ ಮಾಡಿಕೊಂಡು ದೇವಿಗೆ ಅರಿಶಿಣದಿಂದ ಮಾಡಿರುವಂತಹ ಮಾಂಗಲ್ಯನ ಹಾಕಿ ಹತ್ತಿ ಹಾರ ಹಾಕಿ ದೇವರಿಗೆ ಹೂವಿನಿಂದ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡ್ವಿ. ತುಂಬ ಚೆನ್ನಾಗಿತ್ತು. ಲಕ್ಷ್ಮಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ದೇವರಿಗೆ ಹಣ್ಣುಗಳನ್ನೆಲ್ಲ ಇಟ್ಬಿಟ್ಟು ಡ್ರೈ ಫ್ರೂಟ್ಸು ಒಂದು ತಟ್ಟೆಯಲ್ಲಿ ಮಡ್ಲಕ್ಕಿನ ಇಡಬೇಕು. ಮಡ್ಲಕ್ಕಿ ಎಲ್ಲ ಇಟ್ಟು ಒಂದು ಪೂರ್ಣ ಫಲನ ಸಂಕಲ್ಪ ಮಾಡಿ ದೇವ್ರ ಹತ್ರ ಇಟ್ಟು ಫಸ್ಟಿಗೆ ಗಣಪತಿ ಪ್ರಾರ್ಥನೆ ಮಾಡಿ ಗಣಪತಿಗೆ ಪೂಜೆ ಮಾಡಿ ಅರ್ಚನೆ ಮಾಡಿ ಮನೆ ದೇವರಿಗೆ ಪ್ರಾರ್ಥನೆ ಮಾಡಿ ನವಗ್ರಹ ಪೂಜೆನೂ ಮಾಡಿಕೊಂಡು ಅದಾದಮೇಲೆ ಮಹಾಲಕ್ಷ್ಮಿಗೆ ಪೂಜೆನ ಸ್ಟಾರ್ಟ್ ಮಾಡಬೇಕು. ಮಹಾಲಕ್ಷ್ಮಿಗೆ ಪೂಜೆ ಮಾಡೋಕ್ಕೆ ಮುಂಚೆ ಫಸ್ಟು ಪುಷ್ಪಾರ್ಚನೆಯನ್ನು ಮಾಡಿಕೊಂಡು ಅಷ್ಟೋತ್ತರಗಳನ್ನ ಹೇಳಿ ಪುಷ್ಪಾರ್ಚನೆ ಮಾಡಿ ಮತ್ತು ಧೂಪ ದೀಪ ನೈವೇದ್ಯ ಎಲ್ಲ ಸಮರ್ಪಣೆ ಮಾಡಬೇಕು. ಮನೆಯಲ್ಲಿ ಎಲ್ಲರೂ ಕರ್ಪೂರದ ಆರತಿನ ಬೆಳಗಿ ದೇವರಿಗೆ ಪ್ರಾರ್ಥನೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಮಹಾಲಕ್ಷ್ಮಿಗೆ ಪೂಜೆನ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು ವರಮಹಾಲಕ್ಷ್ಮಿ ಪೂಜೆ. 9 ಎಳೆ ದಾರನ ಅರಿಶಿಣದ ದಾರ ಮಾಡಿ 16 ಗಂಟುಗಳನ್ನ ಹಾಕಿ ದೇವ್ರ ಮುಂದೆ ಇಟ್ಟು ವ್ರತದ ದಾರನ ರೆಡಿ ಮಾಡಿ ದೇವ್ರ ಮುಂದೆ ಇಕ್ಕಿ ಪ್ರಾರ್ಥನೆ ಮಾಡ್ಕೊಬೇಕು. ಅದನ್ನು ಮನೆಯಲ್ಲಿ ದೊಡ್ಡವರು ಕೈಯಿಂದ ಮುತ್ತೈದೆ ದೊಡ್ಡವರಿದ್ದರೆ ಅವ್ರ ಕೈಯಿಂದ, ಇಲ್ಲಾಂದರೆ ಗಂಡನ ಕೈಯಿಂದ ಕಟ್ಟಿಸ್ಕೊಬೋದು. ದೇವರಿಗೆ ಧೂಪ ದೀಪ ನೈವೇದ್ಯ ಮಾಡಿದ್ವಿ. ತುಂಬ ಚೆನ್ನಾಗಾಯಿತು. ಮತ್ತಿನ್ನು ಸಂಜೆ ಸಂಕಲ್ಪ ಮಾಡಿಟ್ಟಿರೋ ತೆಂಗಿನಕಾಯಿನ ಒಡೆದು ಪೂಜೆ ಮಾಡಿ ಮುತ್ತೈದೆಯರೆಲ್ಲ ಬಂದು ತಾಂಬೂಲ ತೊಗೊಂಡು ಅರಿಶಿಣ ಕುಂಕುಮ ಎಲ್ಲ ತೊಗೊಂಡು ಹೋದ್ಮೇಲೆ ದೇವರಿಗೆ ಕೆಂಪಾರತಿನ ಮಾಡಬೇಕು. ಅಲ್ಲಿಗೆ ವರಮಹಾಲಕ್ಷ್ಮಿ ಹಬ್ಬ ಮತ್ತು ವರಮಹಾಲಕ್ಷ್ಮಿ ವ್ರತ ಮುಗಿಯುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಲಕ್ಷ್ಮಿ, ತುಂಬ ಚೆನ್ನಾಗಿದೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ವ್ರತದ ದಾರನ ಕಟ್ಟಿಸ್ಕೊಂಡು ಆಶೀರ್ವಾದ ತೊಗೊಂಡೆ. ಇಷ್ಟೇ ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬ ಸಿಂಪಲಾಗೆ ಚೆನ್ನಾಗಾಯಿತು. ಹೇಗನ್ನಿಸ್ತು ಅಂತ ಹೇಳಿ.